ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೋಗ್ತಾ ಇರೋದು ಅಕ್ಯುಪಂಚರ್ ಮಾಡಿಸೋದಕ್ಕೆ. ಡೆಲಿವರಿ ಆದಮೇಲಿಂದ ತುಂಬ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿದೆ. ನನಗೆ ಒಂದು 5 ನಿಮಿಷನೂ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗೋದಿಲ್ಲ. ಮಿಡ್ವೈಫ್ನ ಕೇಳಿದ್ದಕ್ಕೆ ಅವಳು ಹೇಳಿದ್ಲು, ನೀನು ಫಿಸಿಯೋ ಇಲ್ಲ ಅಕ್ಯುಪಂಚರ್ಗೆ ಹೋಗು, ಕಮ್ಮಿ ಆಗುತ್ತೆ ಅಂತ ಹೇಳಿ. ಅದಕ್ಕೆ ನಾನು ಅಕ್ಯುಪಂಚರ್ ಮಾಡಿಸ್ಕೊಳ್ಳೋಣ, ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಇವ್ರದ್ದು ಒಂದು 17 ಸೆಷನ್ ಏನೋ ಇರುತ್ತೆ. ವೀಕ್ಲಿ ಸೆಷನ್ಗೆ ಹೋಗಬೇಕು. ನಾನಿದು 3rd ಸೆಷನ್ ಅನಿಸುತ್ತೆ ಹೋಗ್ತಾ ಇರೋದು. ಹೋಗಿದ ತಕ್ಷಣವೇ ಹೇರ್ಗೆ ಸೂಜಿಗಳನ್ನ ಚುಚ್ತಾರೆ, ಚಿಕ್ಕದು ಈ ಥರ. ಸೊ ಅದು ಮೇನ್ ಪಾಯಿಂಟ್ಸ್ನ ಕನೆಕ್ಟ್ ಮಾಡುತ್ತಂತೆ, ತಲೆಯಿಂದ ಕನೆಕ್ಟ್ ಆಗಿರುತ್ತಂತೆ ಸೊಂಟಕ್ಕೆ ಎಲ್ಲ. ಸೊ ಬ್ಯಾಕ್ ಪೇಯ್ನು, ಅಪ್ಪರ್ ಬ್ಯಾಕು ಲೋವರ್ ಬ್ಯಾಕ್ ಎರಡು ತುಂಬ ಪೇಯ್ನ್ ಇದ್ದಿದ್ದರಿಂದ ತುಂಬ ಸೂಜಿಗಳು ಹಾಕಿದ್ರು. ಮತ್ತು ಸೊಂಟಕ್ಕೂ ಒಂದಷ್ಟು ಸೂಜಿಗಳು ಹಾಕಿದ್ರು. ಆಮೇಲೆ ಅದೇನೋ ಹೀಟಿಂಗ್ ಥರ ಏನೋ ಮಿಷಿನ್ ಇಟ್ಟಿದ್ರು, ಅದರಿಂದ ಸ್ವಲ್ಪ ಹೀಟ್ ಬರ್ತಾಯಿತ್ತು ನನಗೆ. ಆಮೇಲೆ ಇದು ಮಸಾಜ್ ಥರ, ಫಿಸಿಯೋ ಮಸಾಜ್ ಮಾಡ್ತಾರಲ್ಲ ಆ ಥರದ್ದು ಇದು ಹಾಕಿರೋದು ಬೆನ್ನಿಗೆ. ಸೊ ಅದು ಮಸಾಜ್ ಮಾಡ್ತಾಯಿತ್ತು, ಸರ್ಕ್ಯುಲೇಟ್ ಆಗಿಬಿಟ್ಟು ಮಸಾಜ್ ಮಾಡ್ತಾಯಿತ್ತು. ಆಮೇಲೆ ಕಪ್ಪಿಂಗ್ ಹಾಕ್ಬಿಟ್ಟು ಮತ್ತು ಹೀಟರ್ನ ಹಾಕ್ಬಿಟ್ಟು ಹೋದರು. ತುಂಬ ಪೇಯ್ನ್ ಇದೆ ಅಂತ ಹೇಳಿದ್ದಕ್ಕೆ ಇದು ಕಪ್ಪಿಂಗು, ಅದಕ್ಕೆ ಬೆಂಕಿನ ಇದು ಮಾಡಿಬಿಟ್ಟು ಹಾಕ್ತಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡಿರಲಿಲ್ಲ. ಸೊ ಚಿಕನ್ ತಗೊಂಡು ಚಿಕನ್ ತಿಂದ್ಕೊಂಡು ಹಾಗೆ ಮನೆಗೆ ಹೋಗಿದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.